ಮೋದಿ ಅವರು ट्रंप ಹೇಳಿದ್ರು ನನ್ನ ದೋಸ್ತ मेरा दोस्त है सुबह जब उठते हैं चाय पीते वक्त मैं ट्रंप को फोन घुमाता हूं बात करता हूं योगक्षेम पूछता हूं ಎಲ್ಲೋದಪ್ಪ ನಿಮ್ಮ ಟ್ರಂಪ್ ಇವತ್ತು ನಮಗೆ ರಷ್ಯಾದಿಂದ ಎಣ್ಣೆ ತರಬೇಕಾಗಿ ತರ್ತಿದ್ದೇವೆ ಅವ ಹೇಳ್ದ ರಷ್ಯಾಲಿಂದ ನೀವು ಎಣ್ಣೆ ಖರೀದಿ ಮಾಡಬಾರದು ಒಂದು ವೇಳೆ ಮಾಡ್ದ ಎಣ್ಣೆಯನ್ನ ಅಲ್ಲಿ ತಗೊಂಡ್ರೆ ನಿಮ್ಮ ಮೇಲೆ ನಾನು ಟ್ಯಾಕ್ಸ್ ಹಾಕ್ತೀನಿ 50% ಟ್ಯಾಕ್ಸ್ 100% ಟ್ಯಾಕ್ಸ್ 25% ಟ್ಯಾಕ್ಸ್ ಯಾರು ಮಾಡಿದ್ದು ಇದು ಮೋದಿ ದೋಸ್ತ್ ಮುಂಜಾನೆ ಕಾಫಿ ಕುಡಿಯಾಗ ಟೀ ಕುಡಿಯಾಗ ಮಾತಾಡ್ತಿದ್ರಂತೆ ಏನ್ ಮಾತಾಡ್ತಿದ್ರು ಇದೇ ಮಾತಾಡಿದ್ರ ಟ್ಯಾಕ್ಸ್ ನಿಮ್ಮ ಇಂಡಿಯಾಕ್ಕೆ ಎಷ್ಟು ಟ್ಯಾಕ್ಸ್ ಹಾಕ್ಲಿ ಅಂತ ಮಾತಾಡ್ತಿದ್ರ ಅದೇ ರೀತಿಯಾಗಿ ಇವತ್ತು ಈ ನಮ್ಮ ಅಯತುಲ್ಲಾ ಖೊಮೇನಿ ಅದು ಒಂದು ದೇಶ ಅಲ್ಲ ಆ ದೇಶದ ಮುಖ್ಯಸ್ಥನಿಗೆ ಕೊಲೆ ಮಾಡಿದ್ರು ವೆನೆಜುಲಾ ಅಂತ ಹೇಳಿ ಒಂದು ದೇಶ ಅಮೆರಿಕ ಹತ್ತಿರ ಇದೆ ಅದರಿಂದ ನಾವು ಎಣ್ಣೆ ತಗೊಳ್ತಿದ್ದೇವೆ ಇರಾನ್ನಿಂದ ನಾವು ಎಣ್ಣೆ ತಗೊಳ್ತಿದ್ದೇವೆ ಆದರೆ ರಾತ್ರಿ ಈ ಖೊಮೇನಿಗೆ ಅಮೆರಿಕದವರು ಹೊಡೆದು ಬಿಟ್ರು ಅವ್ರದ್ದು ಹತ್ಯೆ ಆಯಿತು ಇದು ಒಂದು ದೇಶದ ಮುಖ್ಯಸ್ಥನಿಗೆ ನೀವು ಕೊಲೆ ಮಾಡಿದ್ರೆ ದೇಶ ಸುರಕ್ಷಿತ ಉಳಿತದೆ ಪ್ರಪಂಚ ಸುರಕ್ಷಿತ ಉಳಿತದ ಇದು ಯೋಚನೆ ಮಾಡಿ ಇವತ್ತು ಖೊಮೇನಿ ಇರ್ಬೋದು ಇನ್ನೊಬ್ಬರು ಇರ್ಬೋದು ವೆನೆಜುಲಾದಾಗ ಮತ್ತಾರು ಇರ್ಬೋದು ಹಿಂಗ್ ಪ್ರತಿ ಒಬ್ಬರಿಗೆ ನೀವು ಧಮಕಿ ಹಾಕಿ ಹಾಕಿ ಇಡೀ ಪ್ರಪಂಚದಲ್ಲೇ ಅಶಾಂತಿ ಮಾಡಿದರೆ ಯಾವ ದೇಶನೂ ಇಡೀ ವಿಶ್ವದಲ್ಲಿ ಶಾಂತಿ ಇರೋದಿಲ್ಲ ವಿಶ್ವದಲ್ಲಿ ಶಾಂತಿ ಬೇಕು ಅಂದ್ರೆ ಮಹಾತ್ಮ ಗಾಂಧೀಜಿಯವರ ತತ್ವದ ಮೇಲೆ ನಾವು ನಡಿಬೇಕು ಮತ್ತು ಅಮೆರಿಕಾಗೆ ಇಂಥ ಘಮಂಡ್ ಬಂದಿದೆ ನಾನು ಹೇಳ್ತೇನೆ ನಿಮಗೆ ಅಂತಾರಾಷ್ಟ್ರೀಯ ಕಾನೂನುಗಳೇನಿವೆ ಅದರ ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ ಮತ್ ನಮಗೆ ಜಬರ್ದಸ್ತಿಯಿಂದ ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋದು ನಮ್ಮಲ್ಲಿ ತೊಗರಿ ಬೆಳೆ ಇದೆ ಹೆಸರಿದೆ ಉದ್ದಿದೆ ಸೋಯಾಬೀನ್ ಇದೆ ಮೆಕ್ಕೆಜೋಳ ಇದೆ ನಮ್ಮ ಅರಳಿ ಕಪಾಸ್ ಇದು ಎಲ್ಲ ನಾವು ಉತ್ಪನ್ನ ಮಾಡ್ತೇವೆ ಟ್ರಂಪ್ ನಮ್ಮ ಕೈಯಿಂದ ನಮ್ಮವರಿಗೆ ಹೇಳಿ ನೋಡಿ ನಾನು ಇವೆಲ್ಲ ಅಮೆರಿಕಾಯಿಂದ ನಿಮಗೆ ಕಳಿಸ್ತೇನೆ ಮತ್ತು ಅದರ ಬೆಲೆ ಅದ್ರ ಮೇಲೆ ಟ್ಯಾಕ್ಸ್ ಇಲ್ಲ ಇಂಡಿಯಾ ಗವರ್ಮೆಂಟು ಟ್ಯಾಕ್ಸ್ ಹಾಕಂಗಿಲ್ಲ ಆದ್ರೆ ನಾವು ಕಳಿಸ್ತಕ್ಕಂಥ ಸಾಮಾನ್ ಮೇಲೆ ಅವ್ರು ಟ್ಯಾಕ್ಸ್ ಹಾಕ್ಬೋದು ಅಮೆರಿಕಾದಲ್ಲಿ ಈಗ ನನ್ನ ತೊಗರಿ ಯಾರು ತಗೊಳ್ತಾರೆ ನನ್ನ ಹೆಸರು ಯಾರು ತಗೊಳ್ತಾರೆ ನನ್ನ ಉದ್ದೆ ಯಾರು ತಗೊಳ್ತಾರೆ ನಮ್ಮ ಜೋಳ ಅಂತೂ ಹೋಗೋದಿಲ್ಲ ಬಿಡಿ ನನ್ನ ಅಕ್ಕಿ ಯಾರು ತಗೊಳ್ತಾರೆ ನನ್ನ ಹತ್ತಿ ಯಾರು ತಗೊಳ್ತಾರೆ ಯಾಕಂದ್ರೆ ಇದ್ರ ಬೆಲೆ ನಮ್ಮಲ್ಲಿ ಮೊದಲೇ ಬೆಲೆ ಏರಿಕೆದೆ ನಾವು ಹೊರಗಡೆ ಕಳಿಸಂಗಿಲ್ಲ ಕಳಿಸಿದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಅವರು ಅಲ್ಲಿಂದ ಅವ್ರ ಬಲ್ಲಿ 10 ಎಕರೆ 20 ಎಕರೆ 100 ಎಕರೆ ಇಲ್ಲ ಅವ್ರ ಹತ್ರ ಸಾವಿರಾರು ಎಕರೆ ಒಬ್ಬನೇ ಮಷೀನ್ ಹಚ್ಚಿ ಟ್ರ್ಯಾಕ್ಟರ್ ಹಚ್ಚಿ ದೊಡ್ಡ ದೊಡ್ಡ ಮಷೀನ್ ಹಚ್ಚಿ ಉಳ್ತಾನೆ ಜಮೀನು ಅವನಿಗೆ ಅದನ್ನು ಪಡ್ತಾಳು ಬೀಳ್ತದೆ ನಮ್ಮ ದೇಶದಲ್ಲಿ 65% ರೈತರು ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ಅಮೆರಿಕಾದಲ್ಲಿ 3%. ಎಷ್ಟು? 3%.
3% ಕೃಷಿಕರು ಮಾತ್ರ ಅಲ್ಲಿದ್ದಾರೆ. ನಮ್ಮಲ್ಲಿ ನಾವು ಡಿಪೆಂಡ್ ಇರೋದು ರೈತರು 65%. ಅವ್ರ ಗತಿ ಏನ್ರಿ? ಇಂಥವ್ರು ಸರಿ ನೀವು ದೋಸ್ತಿ ಮಾಡಿಕೊಂಡು ಇಂಥವ್ರ ಜೊತೆಯಲ್ಲಿ ಕೂಡಿ ನಮ್ಮ ದೇಶವನ್ನ ಹಾಳು ಮಾಡ್ತಾ ಇದ್ದೀರಿ. ನಮ್ಮ ದೇಶವನ್ನ ಗುಲಾಮಗಿರಿಯಲ್ಲಿ ಒಯ್ದಿಡ್ತಾ ಇದ್ದೀರಿ. ನಮ್ಮ ದೇಶವನ್ನ ಗಿರ್ವಿ ಇಟ್ಟಿದ್ರಿ. ಇವತ್ತು ಅಮೆರಿಕ ಹೇಳಿದ್ದೇ ಕೇಳೋದು. ಬೈಟೋ ಅಂದ್ರೆ ಬೈಟೋ, ಊಟೋ ಅಂದ್ರೆ ಊಟೋ. ಆದ್ರೆ ಮಾತು ನೋಡಿದ್ರೆ ದೊಡ್ಡ ಹೇಳ್ತಾರೆ. ಅರೆ, ನಿಮ್ಮ ದೇಶದ ಸ್ವಾಭಿಮಾನ ಕಾಪಾಡ್ಕೊಳ್ಳಿ, ನಿಮ್ಮ ದೇಶ ರಕ್ಷಣೆ ಮಾಡ್ಕೊಳ್ಳಿ, ನಿಮ್ಮ ರೈತರ ರಕ್ಷಣೆ ಮಾಡಿ. ಈಗ ನೋಡಿ, ಈ ಯುದ್ಧ ನಡೀತು. ಮೊದಲು ನಮಗೆ ಇರಾನ್ ಎಣ್ಣೆ ಕೊಡ್ತಿತ್ತು, ರಷ್ಯಾ ಎಣ್ಣೆ ಕೊಡ್ತಿತ್ತು, ವೆನೆಜುಲಾಲಿಂದ ಎಣ್ಣೆ ತರ್ತಿದ್ದೇವೆ. ಎಲ್ಲೆಲ್ಲಿ ಸಸ್ತಾ ಇದೆ, ಚೀಪ್ ಇದೆ, ಅಲ್ಲಿಂದ ತಂದು ನಮ್ಮ ದೇಶದಲ್ಲಿ ಪೆಟ್ರೋಲು, ಡೀಸೆಲ್ ಇವೆಲ್ಲ ತಯಾರು ಮಾಡ್ಕೋತಿದ್ದೇವೆ. ಇವತ್ತು ಮೋದಿ ಏನ್ ಹೇಳ್ತಾನೋ ಅಲ್ಲೇ ಖರೀದಿ ಮಾಡ್ಬೇಕು. ಮೋದಿ ಯಾವ್ದ್ರ ಮೇಲೆ ತಗೋಂತಾನೋ ಅದೇ ಬೆಲೆಗೆ ತಗೊಳ್ಬೇಕು. ಹೀಗೆ ನಮ್ಮೆಲ್ಲರಿಗೆ ನಮ್ಮ ದೇಶನೇ ಹಾಳು ಮಾಡ್ತಕ್ಕಂಥದ್ದು, ಸತ್ಯಾನಾಶ ಮಾಡ್ತಕ್ಕಂಥದ್ದು ಇವತ್ತು ಮೋದಿಯವರು ಮಾಡ್ತಾ ಇದ್ದಾರೆ. ಮತ್ತು ಯಾವಾಗಲೂ ಇಲ್ಲರ ದಿನ ಎದ್ದು ಮಾತಾಡ್ತಾರೆ. ಮನ್ ಕಿ ಬಾತ್, ಉಸ್ಕಿ ಬಾತ್, ಇಸ್ಕಿ ಬಾತ್ ಬಹಳ ಮಾತಾಡ್ತಾರೆ. ಈಗ ಯಾಕೆ ಮಾತಾಡೋದಿಲ್ಲಪ್ಪ? ಅಮೆರಿಕ ನಮ್ಮ ಮೇಲೆ ಇಷ್ಟು ಅನ್ಯಾಯ ಮಾಡ್ತಾ ಇದೆ, ಮಾತಾಡು. ಬೇರೆ ಊರಿಗೆ ಹೋಗ್ತಾ ಎಣ್ಣೆ ತರಬೇಡ ಅಂತ ಹೇಳ್ತಾರೆ, ಪೆಟ್ರೋಲ್ ತರಬೇಡ ಅಂತ ಹೇಳ್ತಾರೆ, ಆಯಿಲ್ ತರಬೇಡ ಅಂತ ಹೇಳ್ತಾರೆ. ಇಲ್ಲ, ನಾವು ಮಾಡಲ್ಲ, ನಮ್ಮ ನಿರ್ಣಯ ನಾವು ತಗೊಳ್ತೇವೆ. ಈಗ 30 ದಿವಸಿನ ಸವಲತ್ತು ಕೊಟ್ಟಿದ್ದಾರೆ. ಎಣ್ಣೆ ಖರೀದಿ ಮಾಡಕ್ಕೆ 30 ಡೇಸ್ ಸವಲತ್ತು ಕೊಟ್ಟನ. ಯಾರು? ಅಮೆರಿಕ ಟ್ರಂಪ್. ಅವ ಒಬ್ಬ ಡಿಕ್ಟೇಟರ್, ಇವ ಒಬ್ರು ಮೋದಿ ಅವ್ರ ಗುಲಾಮ್. 30 ಡೇಸ್ ಒಳಗಾಗಿ ನೀವು ಎಣ್ಣೆ ಖರೀದಿ ಮಾಡಬೇಕು. ಅದರ ಮೇಲೆ ಮತ್ತೆ ನಾನು ಪರ್ಮಿಷನ್ ಕೊಟ್ಟರು ತಗೊಳ್ಬೇಕು, ಇಲ್ಲದ್ರೆ ಇಲ್ಲ. ನೀವು ಇದನ್ನು ಒಪ್ತೀರಾ? ಬ್ರಿಟಿಷರಿಗೆ ಕಾಂಗ್ರೆಸ್ ಪಾರ್ಟಿಯವರು ಒತ್ತೋಡಿಸಿದ್ರು, ಸ್ವಾತಂತ್ರ್ಯ ತಗೊಂಡ್ರು, ಗಾಂಧೀಜಿ ಅವರು ಜೀವ ಕೊಟ್ಟರು, ಗುಂಡೇಟ್ ತಿಂದ್ರು. ಅಂತ ಕಾಂಗ್ರೆಸ್ ಪಾರ್ಟಿಗೆ ಬೈದು ಅಧಿಕಾರದಲ್ಲಿ ಬಂದ್ರಿ. ಈ ದೇಶ ಗುಲಾಮಗಿರಿಯಲ್ಲಿ ಒಯ್ಯಕ್ ಬಂದ್ರ? ನಾನು ಕೇಳ್ತೇನೆ, ಕೆಲವು ಜನ ಬರೇ ಧರ್ಮದ ಹೆಸರ ಮೇಲೆ ದೇಶ ಕಟ್ಟಕ್ಕಾಗೋದಿಲ್ಲ. ಈ ದೇಶ ನಾವೆಲ್ಲರೂ ಸೇರಿ ಕಟ್ಟಬೇಕಾಗ್ತದೆ. ಕುಲ, ಮತ, ಭೇದ, ಜಾತಿ ಬಿಟ್ಟು ಮೊದಲು ದೇಶ ಉಳಿಸ್ಬೇಕು, ಆಮೇಲೆ ಮತ್ತೊಂದು ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಮೋದಿ ಅಧಿಕಾರಕ್ಕೋಸ್ಕರ ಮುಂಜಾನೆ ಹಿಡಿದು ಸಂಜೆ ತನಕ ಎಲೆಕ್ಷನ್ ಭಾಷಣ. ಇವತ್ತು ಎಲ್ಲರ, ಇವತ್ತು ಅಸ್ಸಾಂನಾಗರ, ಇವತ್ತು ಎಲ್ಲರ, ಇವತ್ತು ವೆಸ್ಟ್ ಬೆಂಗಾಲ್ದಾಗರ, ಇವತ್ತು ಎಲ್ಲರ ತಮಿಳ್ನಾಡ್ದಾಗ. ಮಾರಾಯ, ನೀನು ಸರ್ಕಾರ ಮಾಡು ಅಂತ ಹೇಳಿ ಅಧಿಕಾರ ಕೊಟ್ಟಿದ್ದು. ಜನರ ಕೊರತೆ ನೋಡಿ, ಪ್ರಪಂಚದಲ್ಲಿ ಏನ್ ನಡೆದಿದೆ ಅದು ನೋಡಿ, ನಮ್ಮ ಮೇಲೆ ಯಾರ್ಯಾರು ದಾಳಿ ಮಾಡ್ತಾರೆ ಅದು ನೋಡಿ, ಅದನ್ನ ಬಿಟ್ಟು ಊರು ತಿರುಗೋದು, ಭಾಷಣ ಮಾಡೋದು, ಚುನಾವಣೆ ಪ್ರಚಾರ ಮಾಡೋದು, ಕಾಂಗ್ರೆಸ್ ಬಯ್ಯ. ಅರೆ, ಕಾಂಗ್ರೆಸ್ ಅಧಿಕಾರ ಬಿಟ್ಟು 35 ವರ್ಷ 40 ವರ್ಷ ಆಯ್ತು, ಇನ್ನು ಕಾಂಗ್ರೆಸ್ ಬಯ್ಯ. ಪಂಡಿತ್ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರಿಗೆ ಬಿಟ್ಟ ಮೇಲೆ, ರಾಜೀವ್ ಗಾಂಧಿ, ಈ 4 ಮಂದಿ ಬಿಟ್ಟ ಮೇಲೆ ಯಾರಿದ್ರಪ್ಪ ಕಾಂಗ್ರೆಸ್ದವರು? 89ರಿಂದ ಇಲ್ಲಿವರೆಗೆ ನೀವು ಹೇಳಿ, ಆದರೂ ಇನ್ನೂ ಕಾಂಗ್ರೆಸ್ ಬೈಯೋದು ಬಿಡೋದಿಲ್ಲ. ಯಾಕಂದ್ರೆ ಅವ್ರ ಕೈಲಿ ಮಾಡೋಕ್ಕೇನು ಆಗೋದಿಲ್ಲ. ಅದಕ್ಕಾಗಿ ಕಾಂಗ್ರೆಸ್ ಬೈಯೋದು, ಅಟೆನ್ಷನ್ ಡೈವರ್ಟ್ ಮಾಡೋದು, ಬೇರೆ ಬೇರೆ ಮಾತನ್ನ ಹೇಳೋದು. ಈ ದೇಶದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಉತ್ಪತ್ತಿ ಮಾಡಿದಂಥವ್ರು, ತಯಾರು ಮಾಡಿದಂಥವ್ರು
ಕಾಂಗ್ರೆಸ್ ಪಾರ್ಟಿಯವ್ರಿ, ಅದು HMT ಇರ್ಬೋದು, HAL ಇರ್ಬೋದು, BL ಇರ್ಬೋದು, BHEL ಇರ್ಬೋದು, ಡ್ಯಾಮ್ಗಳು ಇರ್ಬೋದು, ಪವರ್ ಹೌಸಸ್ ಇರ್ಬೋದು, ಹೊಸ ರಸ್ತೆಗಳು ನಿರ್ಮಾಣ ಇರ್ಬೋದು, ಶಾಲೆ ಕಟ್ಟಡಗಳಿರ್ಬೋದು. ಈ ಕೆಲಸ ದೇಶ ಕಟ್ಟ ಕೆಲಸ ನಾವು ಮಾಡಿದ್ರೆ ದೇಶ ಹಾಳು ಮಾಡ್ತಕ್ಕಂಥ ಕೆಲಸ ಇವತ್ತು ಮೋದಿ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಇವ್ರ ಫಾರಿನ್ ಪಾಲಿಸಿ ತಪ್ಪು. ಮೊದಲ ನಮ್ಮ ದೇಶಕ್ಕೆ ಪ್ರಪಂಚದಲ್ಲಿ ಮರ್ಯಾದೆ ಕೊಡ್ತಿದ್ರು. ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರಿದ್ದಾಗ ಇಡೀ ಪ್ರಪಂಚದಲ್ಲಿ ನಾನ್ ಅಲೈನ್ ಮೂವ್ಮೆಂಟ್ ಅಂತ ಹೇಳಿ ಎಲ್ಲ ದೇಶಗಳು ನೆಹರೂಜಿ ಅವರ ಅಧ್ಯಕ್ಷತೆಯಲ್ಲಿ ಈ ಅನೇಕ ಈ ನಮ್ಮ ಪಾಶ್ಚಿಮಾತ್ಯ ನಮ್ಮ ವಿಶೇಷವಾಗಿ ಈ ಸೌತ್ ಈಸ್ಟ್ ಏಷ್ಯಾ ಕಂಟ್ರಿಗಳೇನಿವೆ ಅಥವಾ ನಾರ್ತ್ ಈಸ್ಟ್ ಕಂಟ್ರಿಗಳೇನಿವೆ ಇವೆಲ್ಲನೂ ಕೂಡ ನೆಹರೂಜಿಯವರ ಜೊತೆಯಲ್ಲಿ ಕೆಲಸ ಮಾಡಿ ಪ್ರಪಂಚದಲ್ಲಿ ಶಾಂತಿ ಇಟ್ಟರು. ಇವ್ರೇನ್ ಮಾಡಿದ್ರು? ಇವರು ಯಾರು ಸರಿನೂ ಸರಿ ಇಲ್ಲ, ಬರೇ ಪ್ರತಿ ಒಂದು ಊರಿಗೆ ಹೋಗೋದು, ಒಂದು ಕೊಳ್ಳಾಗಿದ್ದು ಹಾಕೊಳ್ಳೋದು. ಯಾವುದು ಅದೇನು ಬಿಲ್ಲ ಹಾಕ್ಬಿಟ್ರಂದ್ರೆ ನನಗೆ ಸನ್ಮಾನ ಮಾಡಿದ್ರು. ಇಸ್ರಾಯೇಲ್ ಸನ್ಮಾನ ಮಾಡ್ತು. ಇಸ್ರಾಯೇಲ್ ಸನ್ಮಾನ ಮಾಡಿ ಮರುದಿವ್ಸನೇ ಇರಾನ್ ಮೇಲೆ ಗುಂಡು ಹಾಕ್ತು. ನೀವಲ್ಲೇ ಇದ್ದೀರಲ್ಲಪ್ಪ 2-3 ದಿವಸ, ನೀವು ಅಲ್ಲಿ ಬಿಟ್ರೆ 2 ದಿವಸದಲ್ಲಿ ಇರಾನ್ ಮೇಲೆ ಚಿಪ್ಪಣಿ ಹಾರಿಸಿ ಅವನ್ ಕೊಲೆ ಆಯ್ತು. ಇಂಥ ಜನ ನಮ್ಮ ದೇಶದಾಗ ಹುಟ್ಟಿದ್ದಾರೆ. ಇವರಿಗೆ ನೀವು ಒಳ್ಳೆ ಪಾಠ ಕಲಿಸ್ತಕ್ಕಂಥದ್ದು ಮಾಡಬೇಕು.